ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಮ್ಮದೊಂದು ಪ್ರಾಜೆಕ್ಟಲ್ಲಿ ನಾನೀಗ ಇಲ್ಲಿ ಸಿಟ್ಔಟಲ್ಲಿ ನಿಂತ್ಕೊಂಡಿದ್ದೀನಿ. ಮೇನ್ ಎಂಟ್ರೆನ್ಸ್ ಸಿಟ್ಔಟ್ ಇದೆ, ಇದು ಫಸ್ಟ್ ಫ್ಲೋರು. ಸೊ ಹಂಗೆ ಮುಂದೆ ಬಂದರೆ ಬಾಲ್ಕನಿಗೆ ಇಲ್ಲಿ ಮೇನ್ ಡೋರ್ ಇದೆ, 4 ಫೀಟ್ ಮೇನ್ ಡೋರ್ ಇದೆ. ಅದ್ರ ಪಕ್ಕದಲ್ಲೇ ಒಂದು ವಿಂಡೋ ಕೊಟ್ಟಿದ್ದೀವಿ. ಸೊ ಹಂಗೆ ಒಳಗಡೆ ಬಂದರೆ ಆಲ್ಮೋಸ್ಟ್ ನಿಮಗೆ ಒಂದು 12 ಫೀಟ್ ಬೈ 16 ಫೀಟ್ ಅಷ್ಟು ದೊಡ್ಡ ಹಾಲ್ ಇದೆ. ದೊಡ್ಡ ವಿಶಾಲವಾದ ಹಾಲ್ ಸಿಗುತ್ತೆ. ಹಾಗೆ ಕಂಟಿನ್ಯೂ ಒಳಗಡೆ ಬಂದರೆ ಇಲ್ಲಿ ಒಂದು ಪೂಜಾ ರೂಮ್ ಇದೆ. ಈ ಕಾರ್ನರಲ್ಲಿ ಒಂದು ಪೂಜಾ ರೂಮ್ ಬರುತ್ತೆ. ಅದಾದಮೇಲೆ ಮೇನ್ ಡೋರ್ ಇದೆ. ಅದಾದಮೇಲೆ ನಮಗೆ ಆ್ಯಕ್ಚುಲಿ ಇದು ಟಿ ವಿ ಯೂನಿಟ್ ಮಾಡಿದ್ದೀವಿ. ಬಟ್ ಈಗ ಓನರ್ ಬಂದು ನಮಗೆ ಸ್ವಲ್ಪ ಚೇಂಜಸ್ಗಳಿದ್ದಾರೆ, ಅದು ಕೂಡ ಮಾಡ್ತಾ ಇದ್ದೀವಿ. ಅದೇನೆಂದರೆ ಈ ಪೂಜಾ ರೂಮ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಕ್ಯಾನ್ಸಲ್ ಮಾಡಿ ಆ್ಯಕ್ಚುಲಿ ಈ ಮೇನ್ ಡೋರು ಅಲ್ಲಿಗೆ ಬರುತ್ತೆ, ಲಾಸ್ಟ್ ಗೋಡೆ ಪಕ್ಕ. ಇದು ಫುಲ್ ಕ್ಲೋಸ್ ಆಗುತ್ತೆ. ಇದು ಫುಲ್ ಕ್ಲೋಸ್ ಆಗಿಬಿಟ್ಟು ಇಲ್ಲಿ ಸೋಫಾ ಸೆಟ್ ಬರುತ್ತೆ. ಈ ಎಲ್ ಶೇಪಲ್ಲಿ ಸೋಫಾ ಸೆಟ್ ಬರುತ್ತೆ, ಈ ಎಲ್ ಕಾರ್ನರಲ್ಲಿ. ಇದಾದಮೇಲೆ ಅಲ್ಲಿ ಪೂಜಾ ರೂಮ್ ಇರುತ್ತೆ. ಇದಕ್ಕೆ ನೆಕ್ಸ್ಟ್ ಅಪೋಸಿಟ್ ಈ ಗೋಡೆಯಲ್ಲಿ ಟಿ ವಿ ಯೂನಿಟ್ ಬರುತ್ತೆ. ಇಲ್ಲಿ ದೊಡ್ಡದಾಗಿ ಒಂದು ಟಿ ವಿ ಯೂನಿಟ್ ಬರುತ್ತೆ. ಸೊ ಈ ಹಾಲ್ನ ಈ ಥರ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಈ ಹಾಲಿಂದ ಕಂಟಿನ್ಯೂ ಬರೋದು ಒಂದು ಬೆಡ್ರೂಮ್ ಇದೆ, 10 by 12 ಫೀಟ್ ಇದೆ. ಸೊ ಸೆಂಟ್ರಲ್ಲಿ ಒಂದು ವಿಂಡೋ ಕೇಳಿದ್ದಾರೆ. ಆ್ಯಕ್ಚುಲಿ ಸೈಡ್ ವಿಂಡೋ ಕೊಟ್ಟಿದ್ದೀವಿ, ಓನರ್ ಸೆಂಟ್ರ್ ಕೇಳೋದ್ರಿಂದ ಸೆಂಟ್ರ್ ಮಾಡಿದ್ದೀವಿ. ಆ ಕಡೆ ಈ ಕಡೆ ವಾರ್ಡ್ರೋಬ್ಸ್ ಬರುತ್ತೆ. ಸೊ ವಿಶಾಲವಾಗಿ ಒಂದು ನಮ್ಮದು ಬೆಡ್ರೂಮ್ ಇದೆ ಇದು. ಇದಕ್ಕೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಬಂದರೆ ಹಾಲಿಂದ ನಿಮಗೆ ಒಂದು 7 ಫೀಟ್ ಇರೋದು ಎಂಟ್ರಿ ಬರುತ್ತೆ. ಈಗ ಬಂದರೆ ನಿಮಗೆ ಕಿಚನ್ ಕಮ್ ಡೈನಿಂಗ್ ಇದೆ. ಇದು ಕಿಚನ್ ಪಾರ್ಟು, ಇದು ಡೈನಿಂಗ್ ಪಾರ್ಟು. ಸೊ ಇಲ್ಲಿ ಡೈನಿಂಗ್ ಒಂದು ವಿಂಡೋ ಕೊಟ್ಟಿದ್ದೀವಿ. ಹಾಗೆ ಈ ಕಿಚನ್ ಬಂದು ಕಿಚನ್ ಕೂಡ 19 ಫೀಟ್ ಬೈ 14 ಫೀಟ್ ಬರುತ್ತೆ. ಇದರಲ್ಲಿ ಎಲ್ ಶೇಪ್ ಕೌಂಟರ್ ಹಾಕಿ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಏನು ಚೇಂಜಸ್ ಅಂದರೆ ಅಲ್ಲಿ ಬರ್ತಾ ಇದ್ದಿದ್ದು ಪೂಜಾ ರೂಮು ಕ್ಯಾನ್ಸಲ್ ಆಗಿಬಿಟ್ಟು ಈ ಕಾರ್ನರಲ್ಲಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಇದು ನೆಕ್ಸ್ಟ್ ಕಂಟಿನ್ಯೂ ಬಂದರೆ ಸೊ ಇದು ಕಾಮನ್ ಬಾತ್ರೂಮು ಒಂದು ಮನೆಗೆ ಇರಬೇಕಾಗಿದ್ದು ಇದು ಮಾಡಿದ್ದೀವಿ. ಅದರ ಅಪೋಸಿಟಲ್ಲಿ ಒಂದು ಕೌಂಟ್ರ್ ಬರುತ್ತೆ, ವಾಶ್ ಬೇಸಿನ್ ಕೌಂಟ್ರ್ ಹಾಕಿ ಇದ್ರ ಈ ವಾಲಲ್ಲಿ ಯೂಟಿಲೈಸ್ ಆಗುತ್ತೆ. 2 ಫೀಟ್ ಬೈ 4 ಫೀಟ್ ಕೌಂಟ್ರ್ ಬರುತ್ತೆ. ಹಾಗೆ ಕಂಟಿನ್ಯೂ ಆಗಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಎಂಟ್ರೆನ್ಸ್ ಆದ ತಕ್ಷಣ ಇದು ಕೂಡ ನಿಮಗೆ 12 ಫೀಟ್ ಬೈ 14 ಫೀಟು ಮಾಸ್ಟರ್ ಬೆಡ್ರೂಮ್ ಇದೆ ದೊಡ್ಡದಾಗಿ. ಇದಕ್ಕೆ ಒಂದು ವಿಂಡೋ ಕೊಟ್ಟಿದ್ದೀವಿ ದೊಡ್ಡದು, 6 by 4. ಇದು ಕಂಟಿನ್ಯೂ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಬರುತ್ತೆ. ಈ 2 ಫೀಟ್ಗೆ ಫುಲ್ ಒಂದು 4 ಫೀಟ್ ಅಷ್ಟು ನಿಮಗೆ ವಾಕಿನ್ ವಾರ್ಡ್ರೋಬ್ ಇದೆ. ಕಂಟಿನ್ಯೂ ಬಂದರೆ ಇಲ್ಲಿ 8 by 4 ಒಂದು ವಾಶ್ರೂಮ್ ಇದೆ. ಇದು ಅಟ್ಯಾಚ್ ವಾಶ್ರೂಮ್ ಇದಕ್ಕೆ. ಸೊ ಇಷ್ಟು ನಾವು ಈಗ ಒಂದು ಲಿಂಟಲ್ ಹೈಟ್ಗೆ ರೆಡಿ ಮಾಡಿ ನಿಲ್ಲಿಸಿದ್ದೀವಿ. ಆದಮೇಲೆ 3 2 ಕೋರ್ಸ್ ಬರುತ್ತೆ. ಅದಾದಮೇಲೆ ರೂಫ್ ಬರುತ್ತೆ. ಅದಾದಮೇಲೆ ಇನ್ನೊಂದು ಫ್ಲೋರ್ ಬರುತ್ತೆ. ಥ್ಯಾಂಕ್ ಯು.